ಹಲೋ ಎವ್ರಿವನ್. ಟುಡೇ ನಾನು ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. AMH ಬ್ಲಡ್ ಟೆಸ್ಟ್. ವಾಟ್ ಇಸ್ ದ AMH ಬ್ಲಡ್ ಟೆಸ್ಟ್? ಇದು ಯಾವಾಗ ಮತ್ತೆ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತಂದ್ರೆ, ಸೊ AMH ಅಂತಂದ್ರೆ ಆಂಟಿ ಮಲೇರಿಯನ್ ಬ್ಲಡ್ ಟೆಸ್ಟ್ ಅಂತ. ಇದು ಒಂದು ಸಿಂಪಲ್ ಹಾರ್ಮೋನ್ ಬ್ಲಡ್ ಟೆಸ್ಟ್ ಆಗಿರುತ್ತೆ. ಸೊ ಈ ಹಾರ್ಮೋನ್ ಟೆಸ್ಟ್ ಯಾವಾಗ ಅಂತಂದ್ರೆ, ಯಾವ ಕಪಲ್ಸ್ ಅಲ್ಲಿ ನ್ಯಾಚುರಲ್ ಆಗಿ ಮಕ್ಕಳು ಹಾಕ್ತಾ ಇರಲ್ಲ, ಟ್ರೈ ಮಾಡ್ತಿರ್ತಾರೆ ಬಟ್ ನ್ಯಾಚುರಲ್ ಆಗಿ ಮಕ್ಕಳು ಹಾಕ್ತಾರಲ್ಲ, ಅಂತ ಕಪಲ್ಸ್ OPD ಬಂದಾಗ ಈ ಬ್ಲಡ್ ಟೆಸ್ಟ್ ನ ಕಾಮನ್ ಆಗಿ ಸಜೆಸ್ಟ್ ಮಾಡ್ತಾರೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಫಿಮೇಲ್ ನ ಅಂಡಾಶಯದಲ್ಲಿ ಅಂಡಾಣುಗಳ ಉತ್ಪತ್ತಿ ಹೇಗಾಗ್ತಾ ಇದೆ, ಅಂದ್ರೆ ಓವರಿನಲ್ಲಿ ಮೊಟ್ಟೆಗಳ ಉತ್ಪತ್ತಿ ಹೇಗಿದೆ ಅಂತ ನೋಡ್ಲಿಕ್ಕೆ ಮಾಡುವಂತಹ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಇದು. ಸೊ ಇದರ ನಾರ್ಮಲ್ ರೇಂಜ್ ಬಂದ್ಬಿಟ್ಟು 1 ರಿಂದ 4 ಅಥವಾ 5. ಸೊ ಲೋ AMH ಅಂತಂದ್ರೆ 1 ರಿಂದ ಕೆಳಗಿದ್ದಾಗ, 1 ರಿಂದ 0.58 ಇದ್ದಾಗ ಲೋ AMH ಅಂತ ಹೇಳ್ತೀವಿ. ಇಂಥ ಪೇಷಂಟ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಅವ್ರದ್ದು ಮೊಟ್ಟೆ ಉತ್ಪತ್ತಿ ಸ್ವಲ್ಪ ಚೆನ್ನಾಗಿರೋದಿಲ್ಲ, ಬೇಕಾದಷ್ಟು ಉತ್ಪತ್ತಿ ಆಗ್ತಿರೋಲ್ಲ ದೇಹದಲ್ಲಿ. ಸೊ ಅದಕ್ಕೆ ನಾವು ಲೋ AMH ಅಂತ ಹೇಳ್ತೀವಿ. ಇನ್ನ ಕೆಲವು ಪೇಷಂಟ್ ಗಳಲ್ಲಿ ಹೈ AMH 16, 17, 18 ಈ ತರ ಇರುತ್ತೆ. ಸೊ ಇಂಥ ಪೇಷಂಟ್ ಗಳು PCOD, PCOS ಇರುವಂತ ಪೇಷಂಟ್ ಗಳಲ್ಲಿ ಈ ತರ AMH ಲೆವೆಲ್ ನ ನೋಡ್ತೀವಿ. ಬಟ್ ಲೋ AMH ಇದ್ದಾಗ ಅವ್ರಿಗೆ ಮಕ್ಕಳ ಆಗಲ್ಲ ಅಂತಲ್ಲ, ಅವರು ಕೂಡ ನ್ಯಾಚುರಲ್ ಕನ್ಸೆಪ್ಷನ್ ಆಗುತ್ತೆ. ಅದಕ್ಕೆ ಕೆಲವು ಮೆಡಿಸಿನ್ಸ್ ಬೇಕಾಗುತ್ತೆ, ಕಪಲ್ ಆಫ್ ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡ್ಬೇಕಾಗತ್ತೆ. ಸೊ ಏನಂತಾನೆ ಲ್ಯಾಕ್ಟೋಸಲ್ ಪಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾರೆ. ಇದರಿಂದ ನ್ಯಾಚುರಲ್ ಇಂಡಕ್ಷನ್ ಆಗುವಂತ ಮತ್ತೆ ನ್ಯಾಚುರಲ್ ಕನ್ಸೆಪ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಲೋ ಆರ್ ಹೈ AMH ಅಂತಂದ್ರೆ, ಕನ್ಸಲ್ಟ್ ಯುವರ್ ನಿಯರ್ ಗೈನಕಾಲಜಿಸ್ಟ್. ಥ್ಯಾಂಕ್ ಯು.